ಶಾಸಕ ಸಿಮೆಂಟ್ ಮಂಜುನಾಥ್ ತಾಲೂಕಿನ ವಿವಿಧೆಡೆ ಸಂಚರಿಸಿ ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದರು. ತಾಲೂಕಿನ ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಕಾಟಿಹಳ್ಳಿ ಗ್ರಾಮದ ಕೆರೆ ಏರಿ ಹಾಗೂ ಮುದಿಗೆರೆ ಗ್ರಾಮದ ಸಮೀಪ ಹಾದು ಹೋಗುವ ವಾಟೆಹೊಳೆ ಜಲಾಶಯದ ನಾಲೆ, ದಡದಹಳ್ಳಿ ಗ್ರಾಮದ ಕೆರೆ ಏರಿ ಹೊಡೆದು ರೈತರ ಜಮೀನಿಗೆ ನೀರು ನುಗ್ಗಿರುವ ಸ್ಥಳ, ಕಾರಜವಳ್ಳಿ ಹಿರೇಮಠಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಕೆರೆ ಏರಿ ಹೊಡೆದು ಹೋಗಿರುವ ರಸ್ತೆ ಸೇರಿದಂತೆ ವಿವಿಧೆಡೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಸಣ್ಣ ಪುಟ್ಟ ಕೆರೆಕಟ್ಟೆಗಳು, ಜಲಾಶಯಗಳು ಭರ್ತಿಯಾಗಿ ಹೊಡೆದು ಹೋಗಿವೆ. ಸಣ್ಣ ಪುಟ್ಟ ಕೆರೆಗಳು, ಕೋಡಿಗಳು, ಸೇತುವೆಗಳು, ಗ್ರಾಮೀಣ ಭಾಗದ ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು, ಬೇರೆ ಕ್ಷೇತ್ರಗಳಿಗಿಂತ ಆಲೂರು, ಸಕಲೇಶಪುರ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಫಿ, ಶುಂಠಿ, ಜೋಳ, ಭತ್ತ ಸೇರಿದಂತೆ ಇನ್ನಿತರ ಬೆಳೆಗಳು ಹಾನಿಯಾಗಿದ್ದು, ಕೋಟ್ಯಾಂತರ ರುಗಳಷ್ಟು ನಷ್ಟವಾಗಿದೆ. ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಹಾಗೂ ರಾಜ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆಲೂರು, ಸಕಲೇಶಪುರ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಮನವಿ ಮಾಡಲಾಗಿದೆ. ಆಲೂರು ತಾಲೂಕಿನಲ್ಲಿ ಈಗಾಗಲೇ 130ಕ್ಕೂ ಹೆಚ್ಚು ಮನೆಗಳು ನೆಲಕ್ಕುರುಳಿದ್ದು, ವಾಸಕ್ಕೆ ಮನೆ ಇಲ್ಲದೆ ಬೇರೆ ಮನೆಗಳನ್ನು ಆಶ್ರಯಿಸುವಂತಾಗಿದೆ. ಬಿದ್ದಿರುವ ಮನೆಗಳಿಗೆ ಪರಿಹಾರವನ್ನು 5 ಲಕ್ಷಕ್ಕೆ ಹೆಚ್ಚಿಸಬೇಕು ಹಾಗೂ ರೈತರು ಕಳೆದುಕೊಂಡಿರುವ ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ಸರ್ಕಾರವನ್ನು ನಾನು ಸ್ಥಳೀಯ ಶಾಸಕನಾಗಿ ಒತ್ತಾಯಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್, ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಇಂಜಿನಿಯರ್ ರಮೇಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ಆಲ್ರೆಡಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದೆ. ಸಕಲೇಶಪುರ ಭಾಗದಲ್ಲಿ, ಆಲೂರು ಭಾಗದಲ್ಲಿ ಬೆಳೀತಕ್ಕಂಥ ಕಾಫಿ ಇರ್ಬೋದು, ಭತ್ತ ಇರ್ಬೋದು, ಏಲಕ್ಕಿ ಇರ್ಬೋದು, ಜೋಳ ಇರ್ಬೋದು, ಎಲ್ಲವೂ ಕೂಡ ನೆಲ ಕಚ್ಚಿದ್ದಾವೆ. ಎಲ್ಲ ಈಗ ಭತ್ತ ಮತ್ತು ಜೋಳ ಎಲ್ಲ ಕೊಳೆಯೋಕ್ಕೆ ಶುರು ಆಗಿದೆ. ನೀರು ನಿಂತು ಎಲ್ಲ ಕಡೆ ಎತ್ತಿನೊಳೆ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಮಡಬಲ್ ಭಾಗದೆಲ್ಲ ಕೆರೆ ಏರಿ ಒಡೆದೋಗಿ ಇಡೀ ಜಮೀನುಗಳೆಲ್ಲ ನುಗ್ಗಿ ಇಡೀ ಏನು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ, ಕೊಳಿತಾ ಇದ್ದಾವೆ. ಹಲವಾರು ಭಾಗದಲ್ಲಿ ನಾನು ಹೋಗಿ ನೋಡ್ಕೊಂಡ್ಬಂದೆ. ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಕೆರೆಗಳು ಒಡೆದೋಗಿದ್ದಾವೆ, ಏರಿಗಳು ಒಡೆದೋಗಿದ್ದಾವೆ. ಇಡೀ ಭಾಗದ ಏನು ರೈತರ ಜಮೀನಿದೆ ಎಲ್ಲವೂ ಕೂಡ ಜಲಾವೃತ ಆಗಿದೆ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ಆದಷ್ಟು ಶೀಘ್ರವಾಗಿ ಇದನ್ನು ವಿಶೇಷ ಪ್ಯಾಕೇಜ್ನ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಘೋಷಣೆಯನ್ನು ಮಾಡಬೇಕು. ಸರ್ಕಾರ ರೈತರ ಕಷ್ಟಕ್ಕೆ ಧಾವಿಸಬೇಕು ಅಂತಕ್ಕಂಥ ನೆನ್ನೆ ಕಂದಾಯ ಸಚಿವರು ಬಂದಾಗಲೂ ಕೂಡ ನಾನು ಮನವಿನ ಮಾಡಿದ್ದೀನಿ. ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡೋದೇನೆಂದರೆ, ಸರ್ಕಾರ ಈ ಸಂದರ್ಭದಲ್ಲಿ ತುರ್ತಾಗಿ ಕ್ರಮವನ್ನು ವಹಿಸಿ ಎಲ್ಲಿ ರಸ್ತೆಗಳಾಗಬೇಕು, ಎಲ್ಲಿ ಚರಂಡಿಗಳಾಗಬೇಕು, ಎಲ್ಲಿ ಕೆರೆಗಳು ಒಡೆದೋಗಿದೆ, ಎಲ್ಲಿ ನಾಳೆಗಳು ಒಡೆದೋಗಿದ್ದಾವೆ, ಎಲ್ಲಿ ಸೇತುವೆಗಳು ದುರಸ್ತಿ ಆಗಬೇಕು, ಎಲ್ಲಿ ರಸ್ತೆಗಳು ಹದಗೆಟ್ಟೋಗಿದೆ ಎಲ್ಲವನ್ನು ಕೂಡ ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲೆಲ್ಲಿ ಹೊಸದಾಗಿ ರಸ್ತೆಗಳಾಗಬೇಕು, ಇಮಿಡಿಯೇಟ್ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನೆನ್ನೆ ಮಾನ್ಯ ಕಂದಾಯ ಸಚಿವರು ಸಮೇತ ಒತ್ತಾಯವನ್ನು ಮಾಡಿದ್ದೀನಿ. ನಮ್ಮ ಮಾಧ್ಯಮದ ಮುಖಾಂತರ ಕೂಡ ಒತ್ತಾಯ ಮಾಡ್ತೀನಿ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮತ್ತು ಬಡ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಎಷ್ಟು ಬೆಳೆ ಹಾನಿಯಾಗಿದೆ ಎಲ್ಲವೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿನ ನಿಮ್ಮ ಮೂಲಕ ನಾನು ಮಾಡ್ತೀನಿ.